ಪ್ರಿಯವಾದವರೇ, ನಮ್ಮನ್ನು ಉದ್ಧರಿಸುವವನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91:14 ವಚನ. ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಪ್ರಿಯರೇ, ದೇವರ ಆಶ್ರಯವು ಸಾಮಾನ್ಯವಾದದ್ದಲ್ಲ, ಅದು ಉನ್ನತವಾಗಿರುವಂಥ ಆಶ್ರಯವಾಗಿದೆ. ಯಾವುದೇ ಸೈತಾನನು ತಲುಪಲಾರದ ಭದ್ರವಾದ ಕೋಟೆ. ಅವನು ದೇವರ ಕೈಯಿಂದ ಅಥವಾ ಹಸ್ತದಿಂದ ನಿಮ್ಮನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಅದು ಅವನಿಂದ ಸಾಧ್ಯವೇ ಇಲ್ಲ. ದೇವರು ನಿಮ್ಮನ್ನು ಉನ್ನತಕ್ಕೆ ಏರಿಸಿ ತನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ. ಆತನ ಕೈಯಲ್ಲಿರುವ ಮುದ್ರೆ ಉಂಗುರದಂತೆ ನೀವು ಇದ್ದೀರಿ. ನಿಮ್ಮ ಎಜುಕೇಷನ್, ನಿಮ್ಮ ಟ್ಯಾಲೆಂಟ್ಸ್, ಪ್ರತಿಭೆಗಳು, ಸಾಮರ್ಥ್ಯಗಳು ನಿಮ್ಮನ್ನು ಈ ಉನ್ನತ ಆಶ್ರಯವನ್ನು ನೀಡಲಾರವು. ಕೇವಲ ದೇವರು ಮಾತ್ರನೇ ನಿಮ್ಮನ್ನು ಈ ಉನ್ನತ ಸ್ಥಾನದಲ್ಲಿಟ್ಟು ರಕ್ಷಿಸುವವನಾಗಿದ್ದಾನೆ. ಉದಾಹರಣೆಗೆ, ದಾವೀದನನ್ನು ನೋಡುವಾಗ ಕುರಿ ಕಾಯುತ್ತಿದ್ದ ದಾವೀದನನ್ನು ದೇವರು ಮೇಲೆತ್ತಿ ಇಸ್ರಾಯೇಲರಿಗೆ ಅರಸನನ್ನಾಗಿ ಅಭಿಷೇಕಿಸಿದರು. ಅವನಿಗೆ ಎಷ್ಟೇ ಶತ್ರುಗಳು ಬಂದರೂ ದೇವರು ಅವನನ್ನು ಉನ್ನತ ಆಶ್ರಯದಲ್ಲಿಟ್ಟು ಕಾಪಾಡಿದರು. ದಾನಿಯೇಲನನ್ನು ನೋಡುವಾಗ ಬಾಬಿಲೋನಿನಲ್ಲಿ ದೇವರು ದಾನಿಯೇಲನನ್ನು ಮೇಲೆತ್ತಿ ಗೌರವಿಸಿದನು. ರಾಜರು ಬಂದರು ಮತ್ತು ಹೋದರು, ಆದರೆ ದಾನಿಯೇಲನ ಕಾರ್ಯಗಳು ಜಯಪ್ರದವಾಗಿದ್ದವು. ದೇವರು ನಿಮಗೆ ವಾಗ್ದಾನ ಮಾಡಿರುವಂಥದ್ದು, ನೀವು ಕೆಳಗಾಗದೆ ಮೇಲಿನವರಾಗಿರುವಿರಿ, ಬಾಲವಾಗದೆ ತಲೆಯಾಗಿವಿರಿ ಎಂದು ವಾಗ್ದಾನ ಮಾಡಿದ ದೇವರು ನಿಶ್ಚಯವಾಗಿಯೂ ನಿಮ್ಮನ್ನು ಮೇಲೆತ್ತಿ ಘನಪಡಿಸುವವರಾಗಿದ್ದಾರೆ. ನಿಮ್ಮನ್ನು ಉನ್ನತಕ್ಕೆ ಏರಿಸುವ ಸಲುವಾಗಿಯೇ ಆತನು ತನ್ನನ್ನು ತಗ್ಗಿಸಿಕೊಂಡನು. ಆತನು ದಾರಿದ್ರ್ಯವನ್ನು ನಿಮಗಾಗಿ ತಾಳಿ ನಿಮ್ಮನ್ನು ಐಶ್ವರ್ಯವಂತರಾಗುವಂತೆ ಆತನು ಮಾಡುವುದಕ್ಕಾಗಿ ಆತನೇ ಬಡವನಾದನು. ಹಾಗಾಗಿ ನಿಮ್ಮನ್ನು ಉದ್ಧರಿಸುವಂಥ ದೇವರು ನಿಮ್ಮೊಂದಿಗಿರುವುದರಿಂದ ನೀವು ಸಂತೋಷವಾಗಿರಿ. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.